ಎಲ್ರಿಗೂ ಹಾಯ್, ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇಬ್ಬರು ಮಕ್ಕಳ ಜೊತೆ ನನ್ನ ವರಮಹಾಲಕ್ಷ್ಮಿ ಹಬ್ಬ ನಿಜವಾಗ್ಲೂ ತುಂಬ ಕಷ್ಟ ಆಯಿತು. ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೇ ಇನ್ನೊಂದು. ಮಗು ಇರೋ ಮನೇಲಂತೂ ನಾವು ಅಂದ್ಕೊಂಡ ಹಾಗೆ ಆಗೋದೇ ಇಲ್ಲ. ನಮ್ಮ ಪಾಪುಗೆ 3 ಮಂತ್ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಕಂಪ್ಲೀಟ್ ಚೇಂಜ್ ಆಗೋಗ್ಬಿಟ್ಟಿದ್ದಾಳೆ. ರಾತ್ರಿ ಎಲ್ಲ ಬರೀ ಅಳೋದು. ನಮ್ಮ ಮನೆಯವರು ನಾನು ಬರೀ ಸುಧಾರಿಸೋದ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ನೋಡಿ, ಟೈಮ್ ಇವಾಗ 2 ಗಂಟೆ ಆಗಿದೆ. ಇನ್ನೂ ಎದ್ದಿದ್ದಾಳೆ. ನೈಟೆಲ್ಲ ಬರೀ ಜಾಗರಣೆ ಮಾಡೋದೇ ಆಗೋಗುತ್ತೆ. ಅಯ್ಯಪ್ಪ, ಸೌಂಡ್ ಮಾಡಿದ್ರೆ ಮಾತ್ರ ಮಲ್ಕೋತಾಳೆ, ಇಲ್ಲಾಂದರೆ ಬರೀ ಅಳ್ತಾನೆ ಇರ್ತಾಳೆ. ಪಾಪ ನಮ್ಮ ಮನೆಯವರು ರಾತ್ರಿ ಎಲ್ಲ ನಿದ್ದೆಗೆಟ್ಟು ನೋಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಎದ್ದೇಳ್ಸೋಕ್ಕೆ ಮನಸ್ಸೇ ಬರಲಿಲ್ಲ. ಮೊದಲೆಲ್ಲ ಮೊಬೈಲ್ನಲ್ಲಿ ಅಲಾರಾಮ್ ಇಟ್ಕೊಂಡು ಎದ್ದೇಳ್ತಿದ್ವಿ. ಇವಾಗ ನನ್ನ ಮಗಳೇ ನನಗೆ ಅಲಾರಾಮ್ ಆಗಿದ್ದಾಳೆ. ಅವಳು ಎದ್ದಿದ ತಕ್ಷಣ ನಾವು ಎದ್ದೇಳಲೇಬೇಕು. ಹಬ್ಬಕ್ಕೆ ಹೊಸ ಸೀರೆ ಹಾಕ್ಕೊಂಡು ಮನೆಯೆಲ್ಲ ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಸ್ಯಾರಿ ಕೂಡ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೆ. ಬಟ್ ಮಗು ಮಲಗಿದಾಗ 2 ಕೆಲಸ ಮಾಡ್ಬೋದು, ಮತ್ತು ಅವಳು ಎದ್ದಾಗ ಎಲ್ಲ ಕೆಲಸ ಬಿಟ್ಟು ಅವಳ ಹತ್ರ ಓಡೋಗಿ ನೋಡ್ಕೊಂಡು ಕೂತ್ಕೋಬೇಕು. ಕೆಲವೊಂದು ಸಾರಿ ಅಮ್ಮನಾಗಿ ನಮ್ಮೆಲ್ಲ ಆಸೆಗಳನ್ನ ಪಕ್ಕಕ್ಕೆ ಇಡಬೇಕಾಗುತ್ತೆ. ಏನೂ ಮಾಡೋದಕ್ಕಾಗಲ್ಲ. ಪೂಜೆನೂ ಅಷ್ಟೇ ಸರಿಯಾದ ಟೈಮಲ್ಲಿ ಮಾಡಬೇಕು. ಬಟ್ ಮಗು ಇರೋದ್ರಿಂದ ಅದು ಪೂಜೆನೂ ಸಹ ಸರಿಯಾದ ಟೈಮ್ಗೆ ಆಗೋಲ್ಲ. ಪಾಪು ಎದ್ದಿದ ತಕ್ಷಣ ಫೀಡ್ ಮಾಡೋದಕ್ಕೆ ಹೋಗಬೇಕು. ಲಾಸ್ಟ್ ಇಯರ್ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದೆ. ಬಟ್ ಈ ಇಯರ್ ಅಷ್ಟು ಮಾಡೋಕ್ಕಾಗಲಿಲ್ಲ. ದೇವರ ಐಟಮ್ ಎಲ್ಲ ತುಂಬಾ ಕಡಿಮೆನೇ ಇಟ್ಕೊಂಡಿದ್ದೀನಿ, ಏಕೆಂದರೆ ಎಲ್ಲನೂ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ. ಅದೇನೋ ಗೊತ್ತಿಲ್ಲ, ಏನಾದರೂ ಫಂಕ್ಷನ್ ಇದ್ದಾಗಲೇ ನಮ್ಮ ಪಾಪುಗಳು ಇನ್ನೂ ಜಾಸ್ತಿ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವಳು ತುಂಬ ಹಠ ಮಾಡ್ತಿದ್ಲು. ಇವಳು ಯಾಕೋ ರಾತ್ರಿ ಎಲ್ಲ ನಿದ್ದೆನೇ ಮಾಡ್ತಿರ್ಲಿಲ್ಲ. ಒಂದು ಸರಿ ನಮ್ಮ ಚಂದು ನೋಡ್ಕೊಳ್ಳೋದು, ಒಂದು ಸರಿ ನಾನು ನೋಡ್ಕೊಳ್ಳೋದು, ಹೀಗೆ ಆಗೋಯ್ತು. ಬೆಳಗ್ಗೆ ಲೇಟಾಗಿ ಎದ್ವು. ಅದೇ ತುಂಬ ಬೇಜಾರಾಗೋಯ್ತು, ಹಬ್ಬದ ದಿನ ಈಗ ಆಯ್ತಲ್ಲ ಅಂತ. ಬಟ್ ಏನೂ ಮಾಡೋದಕ್ಕಾಗಲ್ಲ, ಪಾಪು ಇರೋದ್ರಿಂದ ಸರಿಯಾದ ಟೈಮ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ದೇವರೇ ಕ್ಷಮಿಸು ಅಂತ ನಾನೇ ಕೇಳ್ಕೊಬಿಟ್ಟೆ. ಈ ಸಾರಿ ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡಿದ್ರು ಸಹ ಸರಿಯಾದ ಟೈಮಿಗೆ ಮಾಡೋಕ್ಕಾಗಲಿಲ್ಲ. ಆದರೆ ಯಾವ ಟೈಮ್ ಆದ್ರೇನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ನಮ್ಮ ಮನೆಯ ಲಕ್ಷ್ಮಿ. ತುಂಬ ಸಿಂಪಲಾಗೆ ಕೂರಿಸಿದ್ದೀನಿ. ಹಬ್ಬ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ನನ್ನಿಬ್ಬರು ಮಕ್ಕಳೇ ಮಹಾಲಕ್ಷ್ಮಿಯರ ಥರ ಇದ್ದಾರೆ. ಅವರ ನಗು, ಅವ್ರ ಕ್ಯೂಟ್ನೆಸ್ಸು ಅದನ್ನು ನೋಡ್ತಿದ್ರೇ ಏನೋ ಒಂಥರ ಖುಷಿ ಆಗ್ತಿತ್ತು. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೀಗಿತ್ತು.